ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम। ಶ್ರೀಕೃಷ್ಣ ಪರಮಾತ್ಮ ಪಾಂಡವರು ಮದುವೆಯಾದಂತಹ ವಿಚಾರವನ್ನ ಕೇಳಿ ಅವರಿಗೆ ವಿಶೇಷವಾದಂತಹ ಉಡುಗೊರೆಗಳನ್ನ, ಮನೆಗೆ ಕೆಲಸಕ್ಕೆ ಬೇಕಾಗುವಂತಹ ಪಾತ್ರೆಗಳನ್ನ, ಬಂಗಾರದ ಆಭರಣಗಳನ್ನ ನೀಡಿದ ಎಂಬುದಾಗಿ ಇಷ್ಟು ವಿಚಾರ ನಿನ್ನೆ ಆಗಿತ್ತು. ಇವತ್ತು 162ನೇ ಶ್ಲೋಕದಿಂದಾಗಿ ಪ್ರಾರಂಭ. ದೇವಾಂಗ ಯೋಗ್ಯ ಶುಭ ಕುಂಡಲ ಹಾರ ಮೌಲಿ ಕೇಯೂರ ವಸ್ತ್ರ ಸಹಿತಾನಿ ಉರುಭೂಷಣಾನಿ. ಷಣ್ಣಾಂ ಪೃಥಕ್ ಪೃಥಗದಾತ್ ಪೃಥಗೇವ ಯೋಗ್ಯಾನಿ ಅನ್ಯತ್ ದದಾವಥ. ಪಿತೃಶ್ವಸುರಾತ್ಮಯೋಗ್ಯಂ. ಪದಚ್ಛೇದ. ದೇವಾಂಗ ಯೋಗ್ಯ ಶುಭ ಕುಂಡಲ ಹಾರ ಮೌಲಿ ಕೇಯೂರ ವಸ್ತ್ರ ಸಹಿತಾನಿ ಉರುಭೂಷಣಾನಿ. ಅದು ಪೂರ್ತಿ ಒಂದೇ ಪದ. ದೇವಾಂಗ ಯೋಗ್ಯ ಶುಭ ಕುಂಡಲ ಹಾರ ಮೌಲಿ ಕೇಯೂರ ವಸ್ತ್ರ ಸಹಿತಾನಿ ಅಂತ. ಷಣ್ಣಾಂ ಪೃಥಕ್ ಪೃಥಕ್ ಅದಾತ್ ಪೃಥಕ್ ಏವ ಯೋಗ್ಯಾನಿ ಅನ್ಯತ್ ದದೌ ಅಥ ಪಿತೃಶ್ವಸುಃ ಆತ್ಮಯೋಗ್ಯಂ. ಪರಮಾತ್ಮ ಉತ್ತಮವಾದಂತಹ ಆಭರಣಗಳನ್ನು ಕೊಟ್ಟ. ಏನೇನನ್ನು ಕೊಟ್ಟ? ದೇವಾಂಗ ಯೋಗ್ಯ. ಅಂಗ ಅಂತಂದ್ರೆ ಶರೀರ, ದೇವತೆಗಳ ದೇಹಕ್ಕೆ ಯೋಗ್ಯವಾದಂತಹ ಶುಭ ಮಂಗಳಕರವಾದಂತಹ ಕುಂಡಲ, ಕಿವಿಯ ಆಭರಣಗಳು, ಹಾರಗಳು, ಮೌಲಿ, ಮೌಲಿ ಅಂತಂದ್ರೆ ಕಿರೀಟ, ಆಮೇಲೆ ಕೇಯೂರ, ಕೈಗೆ ಹಾಕಿಕೊಳ್ಳುವಂತಹ ಆಭರಣಗಳು, ಅದಾದ ಮೇಲೆ ವಸ್ತ್ರ, ಉತ್ತಮವಾದಂತಹ ವಸ್ತ್ರಗಳು, ಇದರೊಂದಿಗೆ ಸೇರಿದಂತಹ ಉರುಭೂಷಣಾನೆ, ದೊಡ್ಡ ದೊಡ್ಡ ಶ್ರೇಷ್ಠ ಆಭರಣಗಳು. ಒಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಆಭರಣಗಳನ್ನ ಮೈಗೆ, ಕಿವಿಗೆ, ಕುತ್ತಿಗೆಗೆ, ಹೀಗೆ ಎಲ್ಲ ಅಂಗಾಂಗಗಳಲ್ಲಿ ಕೂಡ ಹಾಕಿಕೊಳ್ಳುವಂತಹ ಉತ್ತಮವಾದಂತಹ ಆಭರಣಗಳು, ಉತ್ತಮವಾದಂತಹ ವಸ್ತ್ರಗಳು, ಅವೆಲ್ಲವನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮ ಷಣ್ಣಾಂ 6 ಜನರಿಗೆ, ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಮತ್ತು ದ್ರೌಪದಿ, ಈ 6 ಮಂದಿಗೂ ಕೂಡ ಪೃಥಕ್ ಪೃಥಕ್, ಪ್ರತ್ಯೇಕವಾಗಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮ ಯೋಗ್ಯಾನಿ, ಯೋಗ್ಯವಾದಂತಹ ಆಭರಣಗಳನ್ನ, ವಸ್ತ್ರಗಳನ್ನ ಎಲ್ಲವನ್ನು ಕೂಡ ಪರಮಾತ್ಮ ಉಡುಗೊರೆಯಾಗಿ ಕೊಡ್ತಾ ಇದ್ದಾನೆ. ಅದಾದ ಮೇಲೆ ಕುಂತಿ ಶ್ರೀಕೃಷ್ಣ ಪರಮಾತ್ಮನಿಗೆ ಪಿತೃಶ್ವಸುವಾಗಬೇಕು, ಸೋದರತ್ತೆಯಾಗಬೇಕು. ಆ ಸೋದರತ್ತೆಗೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಆತ್ಮಯೋಗ್ಯಂ, ಅವಳಿಗೆ ಯೋಗ್ಯವಾದಂತಹ ಉಡುಗೊರೆಯನ್ನ ಕೊಟ್ಟ ಅಂತ. ಅರ್ಥಾತ್
ಕುಂತಿ ಗಂಡನನ್ನು ಕಳೆದುಕೊಂಡಂತಹ ಹೆಣ್ಣು, ಅವಳಿಗೆ ಯೋಗ್ಯವಾದಂತಹ ಉಡುಗೊರೆಗಳನ್ನು ಪರಮಾತ್ಮ ಕೊಟ್ಟ. ಒಟ್ಟಿನಲ್ಲಿ ಅವರೆಲ್ಲರಿಗೂ ಕೂಡ ಅವರವರಿಗೆ ಯೋಗ್ಯತೆಗೆ ತಕ್ಕವಾದಂತಹ ಎಲ್ಲ ರೀತಿಯಾದಂತಹ ಉಡುಗೊರೆಗಳನ್ನು ಕೂಡ ಪರಮಾತ್ಮ ಕೊಡ್ತಾ ಇದ್ದಾನೆ. ಮುಂದೆ ರತ್ನಾನಿ ಗೋಗಜ ತುರಂಗ ರಥಾನ್ ಸುವರ್ಣ ಭಾರಾನ್ ಬಹೂನಪಿ ದದಾವಥ ಚಾಶಿಶೋಗ್ರ್ಯಾಃ. ವ್ಯಾಸೋಪ್ಯದಾದಿಹ ಪರತ್ರ ಚ ಪಾರ್ಶ್ವತೋಪಿ ಭೂಷಾ ಗಜ ಭೂಷಾ ರಥಾಶ್ವಗಜ ರತ್ನ ಸುಕಾಂಚನಾನಿ. ಪದಚ್ಛೇದ. ರತ್ನಾನಿ ಗೋಗಜ ತುರಂಗ ರಥಾನ್ ಸುವರ್ಣ ಭಾರಾನ್ ಬಹೂನ್ ಅಪಿ ದದೌ ಅಥ ಚ ಆಶಿಷಃ ಅಗ್ರ್ಯಾಃ. ವ್ಯಾಸಃ ಅಪಿ ಅದಾತ್ ಇಹ ಪರತ್ರ ಚ ಪಾರ್ಶ್ವತಃ ಅಪಿ ಭೂಷಾರಥಾಶ್ವಗಜರತ್ನ ಸುಕಾಂಚನಾನಿ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಆಭರಣಗಳನ್ನ, ಕಿರೀಟವನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಉತ್ತಮವಾದಂತಹ ರತ್ನಗಳನ್ನು ಕೊಟ್ಟ ಅಂತೆ. ಅದಾದ ಮೇಲೆ ಗೋ ಗಜ ತುರಂಗ ರಥಾನ್, ಗೋವುಗಳನ್ನ ಕೊಟ್ಟ, ಗಜ ಅಂದ್ರೆ ಆನೆಗಳನ್ನ ಕೊಟ್ಟ, ತುರಂಗ ಅಂದ್ರೆ ಕುದುರೆಗಳನ್ನ ಕೊಟ್ಟ, ರಥಗಳನ್ನ ಕೊಟ್ಟ, ಸುವರ್ಣ ಭಾರ, ಸುವರ್ಣದ ಭಾರ, ಭಾರ ಅಂದ್ರೆ ಗಟ್ಟಿ, ಇವತ್ತು ನಾವೇನು ಬಿಸ್ಕತ್ ಅಂತ ಕೇಳ್ತೇವಲ್ಲ ಆ ರೀತಿಯಾಗಿ ಒಂದು ಭಾರ ಅಂತಂದ್ರೆ ಸಾಮಾನ್ಯವಾಗಿ 20 ತೊಲೆ ಅಂತ, ಅಂದ್ರೆ ಸುಮಾರು 200 ಗ್ರಾಮ್, ಆ ರೀತಿಯಾದಂತಹ 20 ತೊಲೆ ಇರುವಂತಹ ಅನೇಕ ಸುವರ್ಣ ಭಾರಗಳನ್ನ, ಸುವರ್ಣದ ಗಟ್ಟಿಗಳನ್ನ ಪರಮಾತ್ಮ ಕೊಟ್ಟ. ಎಷ್ಟು ಅದಕ್ಕೆ ಲೆಕ್ಕ ಇಲ್ಲ. ಬಹೂನ್, ಅನೇಕ ಸುವರ್ಣದ ಒಂದು ಗಟ್ಟಿಗಳನ್ನ ಪರಮಾತ್ಮ ಪಾಂಡವರಿಗೆ ಕೊಡ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡಿದ ಮೇಲೆ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ತಾವೇನ್ ಮಾಡ್ತಾ ಇದ್ದಾರೆ, ಅವರು ಅಗ್ರ್ಯಾಹ ಆಶಿಷಃ ದದೌ, ಶ್ರೇಷ್ಠವಾದಂತಹ ಆಶೀರ್ವಾದವನ್ನು ಮಾಡಿದಿರುವಂತೆ. ಏನಂತ ಆಶೀರ್ವಾದ ಮಾಡಿದರು? ಇಹ ಪರತ್ರ, ನೀವು ಇಲ್ಲಿಯೂ ಸುಖವಾಗಿರಿ, ಪರತ್ರ ಮುಂದೆಯೂ ನಿಮ್ಮ ಲೋಕಗಳಲ್ಲಿ ಸುಖವಾಗಿರಿ ಅಂತ ಅವರಿಗೆ ವಿಶಿಷ್ಟವಾದಂತಹ ಪ್ರೀತಿ ಪೂರಿತವಾದಂತಹ ಆಶೀರ್ವಾದಗಳನ್ನ ವೇದವ್ಯಾಸ ದೇವರು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಇನ್ನು ಪಾರ್ಶ್ವತಃ ಅಂತಂದ್ರೆ ದ್ರುಪದನಂತರೂ ಸಹಜ ಮಾವನಾಗಿದ್ದಾನೆ. ಹಾಗಾಗಿ ತನ್ನ 5 ಜನ ಅಳಿಯಂಜರಿಗೂ ಕೂಡ ಭೂಷಾ ರಥ ಅಶ್ವ ಗಜ ರತ್ನ ಸುಕಾಂಚನಾನಿ ಅಂತ, ಭೂಷ ಅಂದ್ರೆ ಆಭರಣಗಳು, ರಥಗಳನ್ನು ಕೊಟ್ಟ, ಕುದುರೆಗಳನ್ನು ಕೊಟ್ಟ, ಗಜ ಆನೆಗಳನ್ನು ಕೊಟ್ಟ, ರತ್ನವನ್ನು ಕೊಟ್ಟ, ಸುಕಾಂಚನಾನಿ ಬಂಗಾರವನ್ನು ಕೊಟ್ಟ. ಹೀಗೆ ಪಾಂಡವರಿಗೆ
ಉಡುಗೊರೆಯ ಸುರಿಮಳೆಯೇ ಆಗ್ತಾ ಇದೆ. ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಬಂದು ಅನೇಕ ರೀತಿಯಾದಂತಹ ಆಭರಣಗಳನ್ನ, ಉಡುಗೊರೆಗಳನ್ನ, ರತ್ನಗಳನ್ನ, ಗೋವುಗಳನ್ನ, ಆನೆ ಮುಂತಾದಂತಹ ಎಲ್ಲ ರೀತಿಯಾದಂತಹ ಒಂದು ಉಡುಗೊರೆಗಳನ್ನು ಕೂಡ ಪರಮಾತ್ಮನು ಕೊಟ್ಟ. ವೇದವ್ಯಾಸ ದೇವರು ಉತ್ತಮ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಮಾವನಾದಂತಹ ದೃಪದ ಸಹಜವಾಗಿ ಎಲ್ಲ ರೀತಿಯಾದಂತಹ ಒಂದು ಉಡುಗೊರೆಗಳನ್ನು ಕೂಡ ಕೊಡ್ತಾ ಇದ್ದಾನೆ. ಹೀಗೆ ವೈಭವದಿಂದಾಗಿ ಪಾಂಡವರ ಮತ್ತು ದ್ರೌಪದಿ ದೇವಿಯರ ವಿವಾಹ ಆ ಪಾಂಚಾಲ ನಗರದಲ್ಲಿ ನಡೆಯಿತು. ಮುಂದೆ ದಾಸೀಶ್ಚ ದಾಸ ಸಹಿತಾ ಶುಭ ರೂಪವೇಷಾ ಸಾಹಸ್ರಶೋ ದದತುಃ ಅತ್ರ ಹರಿರ್ ನೃಪಶ್ಚ. ತಾಸಾಂ ವಿಚಿತ್ರ ವಸನಾನಿ ಉರು ರತ್ನಮಾಲಾಹ ಪ್ರತ್ಯೇಕಶೋ ದದತುಃ ಅಪ್ಯುರುಭೂಷಣಾನಾಂ. ಪದಚ್ಛೇದ. ದಾಸೀಃ ಚ ದಾಸಸಹಿತಾಃ ಶುಭರೂಪವೇಷಾಃ ಸಾಹಸ್ರಶಃ ದದತುಃ ಅತ್ರ ಹರಿಃ ನೃಪಃ ಚ ತಾಸಾಂ ವಿಚಿತ್ರವಸನಾನಿ ಉರುರತ್ನಮಾಲಾಃ ಪ್ರತ್ಯೇಕಶಃ ದದತುಃ ಅಪಿ ಉರುಭೂಷಣಾನಾಂ. ಅಷ್ಟು ಮಾತ್ರ ಅಲ್ಲ, ಶುಭ ರೂಪವೇಷಾಃ ಉತ್ತಮ ರೂಪದಿಂದ ಕೂಡಿದಂತಹ, ವೇಷದಿಂದ ಕೂಡಿದಂತಹ, ದಾಸ ಸಹಿತಾಃ ದಾಸೀಹಿ ದಾಸರನ್ನ ಮತ್ತು ದಾಸಿಯರನ್ನ, ಅರ್ಥಾತ್ ಪುರುಷರನ್ನ ಮತ್ತು ಸ್ತ್ರೀಯರನ್ನ, ಸೇವಕ ಸೇವಕಿಯರನ್ನಾಗಿ ಎಷ್ಟು ಕೊಟ್ಟರು? ಸಾಹಸ್ರಶಃ ಸಾವಿರಾರು ದಾಸಿಯರನ್ನ ಮತ್ತು ದಾಸರನ್ನ ಪಾಂಡವರಿಗೆ ಇಬ್ಬರು ಕೊಡ್ತಾರೆ ಅಂತೆ. ಯಾರು? ಹರಿಹಿ ನೃಪಶ್ಚ, ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನೂ ಕೊಟ್ಟ, ರಾಜನಾದಂತ ದೃಪದನೂ ಕೊಟ್ಟ. ಹೀಗೆ ಅವರಿಬ್ಬರು ಕೂಡ ಸಾವಿರಾರು ದಾಸರನ್ನ ದಾಸಿಯರನ್ನ ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಬರೀ ಇಲ್ಲಿ ಕೃಷ್ಣ ಪಾಂಡವರಿಗೆ ಮತ್ತು ದ್ರೌಪದಿಗೆ ಮಾತ್ರ ಆಭರಣಗಳನ್ನು ಕೊಟ್ಟದ್ದಲ್ಲ, ತಾಸಾಂ ವಿಚಿತ್ರ ವಸನಾನಿ ಉರುರತ್ನಮಾಲಾಹ, ಆ ಎಲ್ಲ ಸಾವಿರಾರು ದಾಸರಿಗೆ ಮತ್ತು ದಾಸಿಯರಿಗೆ ವಿಚಿತ್ರ ವಸನಾನಿ ಉತ್ತಮವಾದಂತಹ ಬಟ್ಟೆಗಳನ್ನ, ಉರು ರತ್ನಮಾಲಾಹ ಉತ್ತಮವಾದಂತಹ ಆಭರಣಗಳನ್ನ, ಅಂದ್ರೆ ರತ್ನದ ಹಾರಗಳನ್ನ, ಮತ್ತು ಉರುಭೂಷಣನ ಮತ್ತೆ ವಿಶಿಷ್ಟವಾದಂತಹ ಆಭರಣಗಳನ್ನ ಪ್ರತ್ಯೇಕಶ ದದತು ಪ್ರತ್ಯೇಕ ಕೊಡ್ತಾ ಇದ್ದಾರೆ ಅಂತೆ. ಅರ್ಥಾತ್ ಶ್ರೀಕೃಷ್ಣ ಪರಮಾತ್ಮನಿಗೆ ಪಾಂಡವರ ಮೇಲೆ ಯಾವ ರೀತಿಯಾದಂತಹ ಉತ್ಕಟವಾದಂತಹ ಪ್ರೀತಿ ಇತ್ತು ಅಂತ ನಮಗೆ ಇದರಿಂದ ಗೊತ್ತಾಗ್ತಾ ಇದೆ. ಬರೀ ಅವರಿಗೆ ಉಡುಗೊರೆ ಕೊಡೋದು ಮಾತ್ರ ಅಲ್ಲ, ಅವರ ಮನೆಗೆ ಸಾವಿರಾರು ದಾಸರನ್ನ ದಾಸಿಯರನ್ನ ಕಳುಹಿಸಿ ಮತ್ತೆ ಆ ಸಾವಿರಾರು ದಾಸ ದಾಸಿಯರಿಗೆ ಉತ್ತಮವಾದಂತಹ ಬಟ್ಟೆ, ರತ್ನದ ಹಾರಗಳು, ಬಂಗಾರದ ಆಭರಣಗಳು
ಎಲ್ಲವನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಶ್ರೀಕೃಷ್ಣ ಪರಮಾತ್ಮ ಕೊಟ್ಟ ಅಂತ ದ್ರುಪದ ಸುಮ್ಮನೆ ಕೊಡ್ಲಿಲ್ಲ. ತಾನೂ ಕೂಡ ತನ್ನ ಮಗಳ ಮೇಲಿನ ಪ್ರೀತಿಯಿಂದಾಗಿ ತಾನೂ ಕೂಡ ಪ್ರತ್ಯೇಕವಾಗಿ ಸಾವಿರಾರು ಜನ ದಾಸರನ್ನ ದಾಸಿಯರನ್ನ, ಅವರಿಗೆ ಆಭರಣಗಳನ್ನ, ಅವರಿಗೆ ಬಟ್ಟೆಗಳನ್ನ, ಅವರಿಗೆ ರತ್ನದ ಹಾರಗಳನ್ನ ಕೊಡ್ತಾ ಇದ್ದಾರೆ. ಹೀಗೆ ಆ ಪಾಂಡವರ ವೈಭವವೇ ವೈಭವ. ಇಷ್ಟೆಲ್ಲ ನಡೆಯಿತು. ಮುಂದೆ ಮಾಸಾನ್ ಬಹೂನಪಿ, ವಿಹೃತ್ಯ ಸಹೈವ ಪಾರ್ಥೈಃ ಕೃಷ್ಣೋ ಯಯೌ ಯದುಪುರೀಂ. ಸಹಿತೋಗ್ರಜೇನ. ಅಂತರ್ಹಿತೆ ಭಗವತಿ. ರತತೋರು ಶಕ್ತೌ ವ್ಯಾಸೇ ಚ ವತ್ಸರಮಿಹ. ಊಷುರಿಮೆ ಚ ಪಾರ್ಥಾಃ. ಪದಚ್ಛೇದ. ಮಾಸಾನ್ ಬಹೂನ್ ಇಹ ವಿಹೃತ್ಯ ಸಹ ಏವ ಪಾರ್ಥೈಃ ಕೃಷ್ಣಃ ಯಯೌ ಯದುಪುರೀಂ ಸಹಿತಃ ಅಗ್ರಜೇನ. ಅಂತರ್ಹಿತೆ ಭಗವತಿ ಪ್ರತತೋರು ಶಕ್ತೌ ವ್ಯಾಸೇ ಚ ವತ್ಸರಂ ಇಹ ಊಷುಃ ಇಮೇ ಚ ಪಾರ್ಥಾಃ. ವೈಭವದ ವಿವಾಹ ಎಲ್ಲವೂ ಕೂಡ ಆಯಿತು. ಅದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ, ಪಾಂಡವರೊಂದಿಗೆ ಮತ್ತು ಅಣ್ಣನೊಂದಿಗೆ ಸೇರಿಕೊಂಡು ಅಲ್ಲೇ ಇದ್ದ. ಅರ್ಥಾತ್ ಆ ಪಾಂಚಾಲ ನಗರದಲ್ಲೇ ಇದ್ದ. ಮಾಸಾನ್ ಬಹೂನ್, ಅನೇಕ ತಿಂಗಳುಗಳ ಕಾಲ ಶ್ರೀಕೃಷ್ಣ ಪರಮಾತ್ಮ ಪಾಂಡವರೊಂದಿಗೆ ಅಲ್ಲಿ ಇದ್ದುಕೊಂಡು ವಿಶೇಷವಾದಂತಹ ವಿಹಾರವನ್ನು ಮಾಡಿ ಮತ್ತೆ ತಾನು ಅಗ್ರಜೇನ ಸಹಿತ, ತನ್ನ ಅಣ್ಣನಾದಂತಹ ಬಲರಾಮನೊಟ್ಟಿಗೆ ಸೇರಿಕೊಂಡು ಯದುಪುರಿಂ ಯಯೌ, ತನ್ನ ಪಟ್ಟಣಕ್ಕೆ, ದ್ವಾರಕಾ ಪಟ್ಟಣಕ್ಕೆ ತೆರಳಿದ. ಅದಾದ ಮೇಲೆ ವೇದವ್ಯಾಸ ದೇವರು ಕೂಡ ಅಂತರ್ಹಿತೆ. ವೇದವ್ಯಾಸ ದೇವರು ಎಂಥವರು? ಪ್ರತತ ಉರು ಶಕ್ತವು, ಪರಿಪೂರ್ಣ ಶಕ್ತಿ ಇರುವಂತಹ ಆ ವೇದವ್ಯಾಸ ದೇವರು ತಾವು ಕೂಡ ಅಂತರ್ಹಿತೆ, ಅಂತರ್ಧಾನರಾದರು. ಅಷ್ಟಾದ ಮೇಲೆ ಪಾಂಡವರು ಅಲ್ಲೇ ವಾಸವಾಗಿದ್ದರು. ಎಷ್ಟು ದಿವಸ ವಾಸವಾಗಿದ್ರು ಅಂತಂದ್ರೆ ವತ್ಸರಂ ಊಷುಹು, 1 ವರ್ಷಗಳ ಕಾಲ ಪಾಂಡವರು ಆ ಒಂದು ಪಾಂಚಾಲ ನಗರದಲ್ಲಿ ನೆಲೆಸಿದ್ದರು. ಮುಂದೆ ವೈಚಿತ್ರ ವೀರ್ಯತನಯಾ ಸಹ ಸೌಭಲೇನ
ಕರ್ಣೇನ ಸಿಂಧುಪತಿನ ರಥಹಸ್ತಿಯೌಧೈಃ ಭೂರಿಶ್ರವ ಪ್ರಭೃತಿಭಿಶ್ಚ ಸಹೈವ ಹಂತುಂ ಪಾಂಚಾಲ ರಾಜಮಗುಃ ಏತ್ಯ ಪುರೀಂ ಪುನಸ್ತೆ. ಮುಂದೆ ಪದಚ್ಛೇದ. ವೈಚಿತ್ರ ವೀರ್ಯತನಯಾಃ ಸಹ ಸೌಬಲೇನ ಕರ್ಣೇನ ಸಿಂಧುಪತಿನಾ ರಥಹಸ್ತಿ ಯೋಧೈಃ ಭೂರಿಶ್ರವ ಪ್ರಭೃತಿಭಿಃ ಚ ಸಹ ಏವ ಹಂತುಂ ಪಾಂಚಾಲರಾಜಂ ಅಗುಃ ಏತ್ಯ ಪುರೀಂ ಪುನಃ ತೇ. ಇಷ್ಟೆಲ್ಲ ಆಯಿತು. ಆವಾಗ ವೈಚಿತ್ರ ವೀರ್ಯ ತನಯಾಹ, ವಿಚಿತ್ರ ವೀರ್ಯನ ಮಗ ವೈಚಿತ್ರ ವೀರ್ಯ ಅರ್ಥಾತ್ ಧೃತರಾಷ್ಟ್ರ, ಅವನ ತನಯಾಹ ಮಕ್ಕಳು ಕೌರವರು. ವೈಚಿತ್ರ ವೀರ್ಯ ತನಯಾಹ ಅಂದ್ರೆ ಕೌರವರು ಸೌಬಲೇನ ಶಕುನಿಯೊಟ್ಟಿಗೆ ಸೇರಿಕೊಂಡು, ಕರ್ಣೇನ ಕರ್ಣನೊಟ್ಟಿಗೆ ಸೇರಿಕೊಂಡು, ಸಿಂಧುಪತಿನ ಸಿಂಧು ದೇಶದ ಒಡೆಯನಾದಂತಹ ದುರ್ಯೋಧನನ ತಂಗಿಯಾದಂತಹ ದುಶ್ಶಲೆಯ ಗಂಡನಾದಂತಹ ಜಯದ್ರಥ ಸಿಂಧುಪತಿ ಅವನೊಟ್ಟಿಗೆ ಸೇರಿಕೊಂಡು, ಮತ್ತು ಭೂರಿಶ್ರವ ಪ್ರಭೃತಿಭಿಶ್ಚ ಭೂರಿಶ್ರವ ಮೊದಲಾದಂತಹ ದುಷ್ಟ ಗಣಗಳೊಂದಿಗೆ ಸೇರಿಕೊಂಡು, ರಥ ಹಸ್ತಿ ಯೋಧೈಹಿ ರಥ ಹಸ್ತಿ ಅಂದ್ರೆ ಆನೆ ಮತ್ತು ಯೋಧ ಸೈನಿಕರೊಟ್ಟಿಗೆ ಸೇರಿಕೊಂಡು ಅವರೇನ್ ಮಾಡ್ತಾ ಇದ್ದಾರೆ, ಪಾಂಚಾಲರಾಜಂ ಹಂತುಂ ತಮಗೆ ಅವಮಾನ ಆಗಿದೆ ಅಂತ ಭಾವಿಸಿದಂತಹ ಆ ಕೌರವರು ಏನಾದರೂ ಮಾಡಿ ದೃಪದನನ್ನು ಕೊಲ್ಲಬೇಕು ಅಂತ ಆಲೋಚನೆ ಮಾಡಿ, ಪುರೀಂ ಪುನಃ ಅಗುಹು ಆ ಒಂದು ಪಟ್ಟಣದ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಅರ್ಥಾತ್ ತಮಗೆ ದ್ರೌಪದಿ ಸಿಗಲಿಲ್ಲ ಎನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಕೌರವರು, ಶಕುನಿ, ಜಯದ್ರಥ, ಭೂರಿಶ್ರವ ಎಲ್ಲರೂ ಕೂಡ ಸೇರಿಕೊಂಡು ದೃಪದನನ್ನ ಕೊಲ್ಲಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಆ ಪಾಂಚಾಲ ನಗರದ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ. ಮುಂದೆ ಅವರ ಆಕ್ರಮಣ ಯಾವ ರೀತಿಯಾಗಿ ನಡೆಯಿತು ಎನ್ನುವಂತಹ ವಿಚಾರವನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. 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 ನಮಸ್ಕಾರ.